ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮೊಗೆಕಾಯಿ ಸಿಪ್ಪೆಯಿಂದ ಒಂದು ಅದ್ಭುತವಾಗಿ ಒಂದು ಪಲ್ಯವನ್ನು ಮಾಡೋಣ. ಮಾಡುವ ವಿಧಾನವನ್ನು ಕೂಡ ನೋಡೋಣ. ಮೊಗೆಕಾಯಿ ಸಿಪ್ಪೆಯಿಂದ ಒಂದು ಸೂಪರಾಗಿ ಒಂದು ಪಲ್ಯವನ್ನು ಮಾಡೋಣ. ಮೊಗೆಕಾಯಿ ಸಿಪ್ಪೆಯನ್ನು ಬೇಯಿಸಿ ಇಲ್ಲಿ ನೀರನ್ನು ಸೋಸಿಟ್ಟಿದ್ದೇನೆ. ಹಾಗೆ ಇಲ್ಲಿ ಸ್ವಲ್ಪ ಈರುಳ್ಳಿಯನ್ನು ತಗೊಂಡಿದ್ದೇನೆ, ಒಂದು ಈರುಳ್ಳಿ ತಗೊಂಡಿದ್ದೇನೆ. ಈಗ ಒಗ್ಗರಣೆಗೆ ಉದ್ದಿನಬೇಳೆ, ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಒಂದು ಕಸದಿಂದ ರಸ ಅನ್ನೋ ಹಾಗೆ ಸಿಪ್ಪೆಯನ್ನು ಎಸಿಬಾರ್ದು, ತುಂಬಾ ಚೆನ್ನಾಗಾಗುತ್ತೆ. ಅದರಿಂದ ಒಂದು ಪಲ್ಯವನ್ನು ಮಾಡ್ಬೋದು. ಈಗ ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಹಾಗೆ ಸ್ವಲ್ಪ ಅರಿಶಿಣವನ್ನು ಹಾಕ್ತಾಯಿದ್ದೀನಿ. ಚೂರು ಒಣಮೆಣಸನ್ನು ಹಾಕ್ತಾಯಿದ್ದೀನಿ. ಒಂದೇ ಈರುಳ್ಳಿಯನ್ನು ತಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊತೇನೆ ಈಗ. ಊಟಕ್ಕೆ ತುಂಬ ರುಚಿಯಾಗಿರುತ್ತೆ ಈ ಪಲ್ಯ. ಒಂದು 5 ನಿಮಿಷ ಫ್ರೈ ಆಗಬೇಕು ಇದು. ಈಗ ಮೊಗೆಕಾಯಿ ಸಿಪ್ಪೆಯನ್ನು ಕೂಡ ಹಾಕ್ತಾ ಇದ್ದೀನಿ. ಎರಡು ನಿಮಿಷ ಫ್ರೈ ಆಗಲಿ ಅದು ಸರಿಯಾಗಿ. ಆಮೇಲೆ ಉಪ್ಪನ್ನು ಹಾಕೋಣ. ಈಗ 1 ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಿಹಿ ಕೂಡ ಇರಬೇಕು. ಹಾಗೆ ಇಲ್ಲಿ ನಾನು ಮನೆಯಲ್ಲೇ ಮಾಡಿದ ಮಸಾಲೆ ಪೌಡ್ರನ್ನು ಒಂದು ಅರ್ಧ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಚೆನ್ನಾಗಾಗತ್ತೆ. ಸ್ವಲ್ಪ ಖಾರ ಬೇಕಾದರೆ ಜಾಸ್ತಿ ಮಾಡ್ಕೋಬೋದು. ನಾನು ಸ್ವಲ್ಪ ಖಾರ ಕಡಿಮೆ ಹಾಕಿದ್ದೀನಿ. ಈಗ ಇಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಐದು ನಿಮಿಷ ಇದಕ್ಕೆ ಉಪ್ಪೆಲ್ಲ ಸರಿಯಾಗಿ ಹಿಡ್ಕೋಬೇಕು. ಫೈನಲಿ ಇದಕ್ಕೆ ಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ. ಕಾಯಿ ತುರಿ ಹಾಕಿ ಒಂದು 5 ನಿಮಿಷ ಫ್ರೈ ಆಗಬೇಕು ಇದು. ಈಗ ಇದು ಇಷ್ಟು ಫ್ರೈ ಆದರೆ ಸಾಕು. ಗ್ಯಾಸ್ ಆಫ್ ಮಾಡೋಣ. ಪಲ್ಯ ಊಟಕ್ಕೆ ರೆಡಿ ಆಯಿತು. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.